ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋಸ್ಟ್ಲಿ ಇದು ಕರೆಕ್ಟು. ಈ ಅಭಿಯಾನ ಬಹಳ ಅವಶ್ಯಕತೆ ಇತ್ತು. ಇದು ಇನ್ನೂ ಬೇಗ ಹಾಕಿದ್ರು ಕೂಡ ಒಳ್ಳೇದಿತ್ತು. ಸ್ವಲ್ಪ ತಡ ಆಯಿತು ಅಂತ ಅನ್ಸುತ್ತೆ ಈ ಅಭಿಯಾನ. ಲೇಟ್ ಆದರೂ ಅದಕ್ಕೊಂದು ಅರ್ಥ ಇರುತ್ತೆ ಅಂತಕ್ಕಂಥದ್ದು ಏನು ಹೇಳ್ತಾ ಇರಲ್ಲ, ಆ ಥರ ಆಗ್ತಾ ಇದೆ. ಯಾಕಂತಂದರೆ ತಡ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇದರ ಬಗ್ಗೆ ಕಳೆದ ವರ್ಷನೇ ಧ್ವನಿ ಎತ್ತಿದ್ವಿ. ನಾವು ಎಲ್ಲ ಮೇನ್ ಸ್ಟ್ರೀಮು ಫಿಲ್ಮ್ ಜರ್ನಲಿಸ್ಟ್ಗಳು ಕೂಡ ಎನ್ ಸುರೇಶ್ ಅವರು ಅಧ್ಯಕ್ಷರಾಗಿದ್ದಾಗ ನಾವೆಲ್ಲರೂ ಫಿಲ್ಮ್ ಚೇಂಬರ್ಗೆ ಹೋಗಿ ನಮ್ಮ ಇದನ್ನು ರಿಟರ್ನ್ ಸ್ಟೇಟ್ಮೆಂಟ್ ಮೂಲಕ ಕೊಟ್ಟಿದ್ವಿ. ನಾವು ಎಲ್ಲೇ ಹೋದ್ರೂ ಕೂಡ ನಮಗೆ ತುಂಬ ತೊಂದರೆ ಆಗ್ತಾ ಇದೆ, ನೀಟಾಗಿ ಫ್ರೇಮ್ಸ್ ಸಿಗ್ತಾ ಇಲ್ಲ, ಶೂಟ್ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಿದ್ವಿ. ಹೌದು, ಅಡ್ಡಿ ಆಗ್ತಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ವಿ. ಹೌದು, ಈಗ ನಿಮಗೆ ಅಷ್ಟಕ್ಕೂ ಬೇಕಂದ್ರೆ ಡಿಜಿಟಲ್ ಮೀಡಿಯಾದ ಸೆಪರೇಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಕೊಳ್ಳಿ. ನಟ ಇದ್ದಾರೆ ರಾಜವರ್ಧನ್ ಅವರು ದೂರವಾಣಿ ಸಂಪರ್ಕದಲ್ಲಿ. ಅವ್ರನ್ನ ಮಾತಾಡಿಸ್ತಾ ನೆಕ್ಸ್ಟ್ ನಾವು ಚರ್ಚೆ ಮಾಡೋಣ. ರಾಜವರ್ಧನ್ ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ಅತಿ ದೊಡ್ಡ ಅಭಿಯಾನಕ್ಕೆ ಇವತ್ತು ಇಡೀ ಚಿತ್ರರಂಗ ಸಾಕ್ಷಿ ಆಗ್ತಾ ಇದೆ. ಜಸ್ಟ್ ನಟಿಯರು ಮಾತ್ರ ಧ್ವನಿ ಎತ್ತಿದ್ದಾರೆ ಅಂತಲ್ಲ, ನಟರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ ಅಂತ. ಈಗಾಗಿರುವ ಬೆಳವಣಿಗೆ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸರ್ ತಮ್ದು? ಇಲ್ಲ, ಖಂಡಿತ ಇದು ನಾವು ಆಕ್ಚುಲಿ ಈವೆಂಟ್ಸ್ ಗಳಿಗೆ ಹೋಗ್ಬೇಕಾದ್ರೆ ನಾವು ತುಂಬಾ ಅಬ್ಸರ್ವ್ ಮಾಡಿರ್ತೀವಿ. ನಮಗೂ ಬೇಜಾರಾಗುತ್ತೆ. ನಮಗೆ ಆಸ್ ಆಕ್ಟರ್ ಆಗಿ, ಆಸ್ ಎ ಪ್ರೊಡ್ಯೂಸರ್ ಆಗಿ ಏನ್ ಬೇಜಾರಾಗುತ್ತೆ ಅಂದ್ರೆ ನಾವು ಏನ್ ಕಂಟೆಂಟ್ ನ ರೀಚ್ ಮಾಡಬೇಕು ಅನ್ಕೊಂಡಿರ್ತೀವಿ, ಅದೇ ಟ್ರೈಲರ್, ಟೀಸರ್, ಅದ್ರ ಬಗ್ಗೆ ಯಾರು ಮಾತಾಡೋರೇ ಇರೋದಿಲ್ಲ ಅಲ್ಲಿ. ಸೊ ಈ ತರ ವಿಡಿಯೋಗಳು ರನ್ ಆಗೋದಿರ್ಬೋದು. ಆಕ್ಚುಲಿ ನಾವು ಏನ್ ಹೇಳಕ್ ಹೋಗ್ತಿದೀವಿ, ಏನಕ್ಕೆ ಒಂದ್ ಪ್ರೆಸ್ ಮೀಟ್ ಮಾಡ್ತಿದೀವಿ ಅಂದ್ರೆ ಏನ್ ರೀಸನ್, ಅದು ಅದ್ರ ಇಂಟೆನ್ಷನ್ ಏನದು, ಅದು ರೀಚ್ ಆಗ್ತಿಲ್ಲ ಇವತ್ತಿನ ಕಾಲದಲ್ಲಿ. ಸೊ ಅದ್ರ ಮೇಲೆ ನಮಗೆ ತುಂಬಾ ಬೇಜಾರಿದೆ. ಆ ರೀಸನ್ ಇನ್ವೈಟ್ ಮಾಡೋದು ಯಾಕೆ ಅಂತ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಷ್ಟು ಜನ ಬರ್ತಾರಲ್ಲ ಸರ್, ಅವ್ರನ್ನ ಅಲೌ ಮಾಡೋದು ಯಾಕೆ? ಅವ್ರಿಗೆ ಇನ್ವಿಟೇಷನ್ ಹೋಗಿರುತ್ತಾ ಹೆಂಗೆ ಅಂತ? ಯಾಕಂತ ಅವ್ರನ್ನ ಕರಿಬೇಕು ಈವೆಂಟ್ ಗಳಿಗೆ ಅಂತ? ಮ್ಯಾಮ್, ಅದು ನಮಗ್ ಗೊತ್ತಿರಲ್ಲ ಮ್ಯಾಮ್. ಮತ್ತೆ ಒಂದು ಏನು ಅಂದ್ರೆ ನಾವು ಒಂದು ಪ್ರೆಸ್ ಮೀಟ್ ಅಂತ ಮಾಡ್ತೀವಲ್ಲ, ನಾವು ಹೋದಾಗ್ಲೇ ಗೊತ್ತಾಗೋದು ಅಲ್ಲಿ ನಮಗೆ ಯಾರು ಬಂದಿದ್ದಾರೆ, ಯಾರು ಬಂದಿಲ್ಲ. ಆಕ್ಚುಲಿ ಇವರು ಜರ್ನಲಿಸ್ಟ್ಗಳ ಅಂದ್ರೆ ಒಂದ್ ಜರ್ನಲಿಸಂ ಅಂದ್ರೆ ಒಂದ್ ಸ್ಟಡಿ ಮಾಡಿರೋದು, ಒಂದ್ ಎಥಿಕ್ಸ್ ಅದು ಇರಲ್ಲ ಈ ತರದ್ರಲ್ಲಿ. ಈ ತರ ಜನಗಳಲ್ಲಿ ಅವ್ರು ಯಾವ ತರ ಬೇಕಾದ್ರೂ ಅವ್ರು ಶೂಟ್ ಮಾಡ್ಬೋದು, ಯಾವ ತರ ಬೇಕಾದ್ರೂ ತೋರಿಸ್ಬೋದು, ಜಸ್ಟ್ ಫಾರ್ ವ್ಯೂಸ್, ಲೈಕ್ಸ್, ಅಷ್ಟಕ್ಕೂ ಆ ರೀಸನ್ಗೋಸ್ಕರ ಅವರು. ದೆನ್ ಅದರಲ್ಲೂ ತುಂಬಾ ಚೆನ್ನಾಗಿ ಸಿನಿಮಾಗೆ ಸಪೋರ್ಟ್ ಮಾಡುವಂತ ಒಂದಷ್ಟು ಜನ ಹುಡುಗರುಗಳು ಇದಾರೆ. ಅವ್ರನ್ನೂ ನಾವು ತುಂಬಾ ಹಿಂದಿನ ನೋಡ್ಕೊಂಡ್ ಬಂದಿದ್ದೀವಿ. ನೋಡಿದ ತಕ್ಷಣ ಗೊತ್ತಾಗತ್ತೆ ನಮಗೆ ಯಾರು ಏನು ಅಂತ. ಬಟ್ ನಂಬರ್ ಆಫ್ ಜನ ಜಾಸ್ತಿ ಆಗ್ತಿದ್ದಾರೆ ಇವಾಗ. ಯಾರು ಏನು ಅನ್ನೋದು ನಮಗೂ ಗೊತ್ತಿರೋದಿಲ್ಲ. ಏನೇನೋ ಕ್ವಶನ್ಸ್ ಗಳು ಕೇಳ್ತಾರೆ, ಅವ್ರ ವ್ಯೂಸ್ ಜಾಸ್ತಿ ಆಗ್ಬೇಕು ಅಷ್ಟೇ. ಅದು ಅದರಿಂದ ಲಕ್ಷ್ಮೀನಾರಾಯಣ್ ಮಾತಾಡ್ತಾ ಇದ್ದೀನಿ. ಯಾ ಹೇಳಿ. ಅಲ್ಲ ರಾಜವರ್ಧನ್ ಅವರೇ, ಈಗ ನೀವು ಬರೀ ನಟರಾಗಷ್ಟೇ ಅಲ್ಲ, ಒಬ್ಬ ನಿರ್ಮಾಪಕರಾಗಿ ಕೂಡ ನಿಮ್ಗೆ ಅದರ ತೀವ್ರತೆ ಏನು ಅನ್ನೋದರ ತುಂಬಾ ಸ್ಪಷ್ಟವಾಗಿ ಒಂದು ನಿಮ್ ಗಮನಕ್ಕೆ ಬಂದಿದೆ. ಸೊ ಒಬ್ಬ ನಿರ್ಮಾಪಕರಾಗಿ ಎಷ್ಟು ಬರ್ಡನ್ ಆಗುತ್ತೆ ಈ ತರದ ಒಂದು ಇದು ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ನೀವು ಮಾತಾಡೋದಾದ್ರೆ? ಸರ್ ಇಲ್ಲ, ಈಗ ನಿಮಗೆ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು ಅಂದ್ರೆ ನಾವು ಎಷ್ಟು ದುಡ್ಡು ಖರ್ಚು ಮಾಡಿರ್ತೀವಿ ಅನ್ನೋದು ನಮಗೆ, ನಾನು ಅದನ್ನೇ ಹೇಳಿದ್ದು, ನಮ್ಮ ಕಂಟೆಂಟ್ ರೀಚೇ ಆಗೋದಿಲ್ಲ. ನಮ್ಮ ಕಂಟೆಂಟ್ ರೀಚೇ ಆಗೋದಿಲ್ಲ ಅಲ್ಲಿ. ನಿಮ್ಮ ಎಕ್ಸಾಂಪಲ್ ನಾವು ನಾರ್ಮಲ್ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ ಹೀರೋಯಿನ್ ಈ ತರ ಬಂದಿದ್ರು, ಆ ತರ ಬಂದಿದ್ರು, ಅದು ಇದು ಆ ತರನೇ ನಮ್ಮ ಮೇಲೆ ಬ್ಲೇಮ್ ಮಾಡ್ಬಿಡ್ತಾರೆ ಸಡನ್ ಆಗಿ. ಅದು ಕ್ವಿಕ್ ರೀಚ್ ಅದಲ್ಲ, ಇಮಿಡಿಯೇಟ್ ಆಗಿ ರೀಚ್ ಆಗ್ಬಿಡುತ್ತೆ. ನಾನು ತುಂಬಾ ಜನ ನೋಡಿದೀನಿ ಕೂಡ. ರಾಜವರ್ಧನ್ ಸರ್, ಈಗ ನೀವು ತಾವು ನಿರ್ಮಾಪಕರಾಗಿ ಮಾತನಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡು, ಈಗ ಇಷ್ಟು ಜನನ ಕರೀತಾರಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಅವ್ರಿಗೇನು ದುಡ್ಡು ಕೊಟ್ಟು ಪ್ರಚಾರ ಮಾಡಿ ಅಂತನಾ ಸರ್, ಅಥವಾ ಸುಮ್ಮನೆ ಅವ್ರು ಕವರೇಜ್ ಮಾಡ್ತಾರೆ, ಒಂದು ಪಬ್ಲಿಸಿಟಿ ಸಿಗುತ್ತೆ ಸಿನಿಮಾಗೆ ಅನ್ನೋ ಕಾರಣಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದ್ರೆ ಹೇಗೆ ಅಂತ? ಬರ್ತಾರೆ ಅನ್ನೋ ರೀಸನ್ಗೆ, ವ್ಯೂಸ್ಗೆ, ಲೈಕ್ಸ್ಗೋಸ್ಕರ ಅವ್ರು ಬಂದಿರ್ತಾರೆ ಮ್ಯಾಮ್. ಅವ್ರನ್ನ ಯಾರು ಮೇ ಬಿ ಇನ್ವೈಟ್ ಮಾಡಿರ್ತಾರೆ ಅನ್ನೋದೇನು ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ. ಯಾಕಂದ್ರೆ ನಮ್ಮ PROಗಳು ಯಾರು ನಾವು ಹೇಳಿರೋದಿಲ್ಲ. ಒಂದು ಟಾಪ್ ಚಾನಲ್ಸ್ಗಳು ಅಂತ ಅದು ಏನಿರುತ್ತೆ, ಒಂದು 10 ಜನ ಅಂತ. ಆಕ್ಚುಲಿ ಅದು ಸಿನಿಮಾ ರಿಲೀಸ್ ಟೈಮಲ್ಲಿ ನಾವು ಪೇ ಮಾಡಿರ್ತೀವಿ ಅದಕ್ಕೆ. ಬಟ್ 10 ಜನ ಅಲ್ಲಿ ಒಂದು 50 ಜನ ಇರ್ತಾರೆ. ಅಲ್ಲ, ನೀವು ನಿರ್ಮಾಪಕರುಗಳೆಲ್ಲ ಸೇರ್ಕೊಂಡು ನಿರ್ಮಾಪಕರ ಸಂಘದ ಗಮನಕ್ಕೆ ಇದನ್ನ ತಂದು ಫಿಲ್ಮ್ ಚೇಂಬರ್ ಅಲ್ಲಿ ಇದರ ಬಗ್ಗೆ ಚರ್ಚೆ ಆಗಿ ಅವ್ರ ಮೇಲೆ ನಿರ್ಬಂಧ ಏರುವಂತಹ, ಅಥವಾ ಎಲ್ಲರ ಮೇಲೂ ನಿರ್ಬಂಧ ಇರೋದು ಬೇಡ, ಯಾರು ಈ ಥರದ ಒಂದು ಕಿಡಿಗೇಡಿತನದ ಕೆಲಸಗಳು ಮಾಡ್ತಿದ್ದಾರೆ ಅವರಿಗೆ ರಿಸ್ಟ್ರಿಕ್ಟ್ ಮಾಡುವಂಥ ಕಾರ್ಯಕ್ಕೆ ಯಾಕೆ ಕೈ ಹಾಕಿಲ್ಲ ಅನ್ಸುತ್ತೆ ರಾಜವರ್ಧನ್ ಅವರ? ಇಲ್ಲ ಸರ್, ಮಾಡ್ಬೇಕು. ಅದು ಆಕ್ಚುಲಿ ಮಾಡ್ಬೇಕು. ಅದನ್ನ ತುಂಬಾ ಮಾಡ್ಲೇಬೇಕು ಅದು ಇವತ್ತಿಗೆ. ಯಾಕಂದ್ರೆ ಒಂದು ಜರ್ನಲಿಸಂ ಓದಿ ನಮ್ಗೆ ಒಂದಷ್ಟು ಸೀನಿಯರ್ ರಿಪೋರ್ಟರ್ಸ್ಗಳು ಅವ್ರುಗಳು ಕಾಣಿಸ್ತಾನೆ ಇಲ್ಲ ಇವತ್ತು ಇವ್ರುಗಳಿಂದ. ಫಿಲಿಂ ನಾವೊಂದು ಪ್ರೆಸ್ ಮೀಟ್ ಅಂತ ಕೂತಾಗ ನಮ್ಗೆ ಅಲ್ಲಿ ಒಂದು ಕ್ವಶನ್ ಕೇಳೋರೇ ಯಾರು ಇರೋದಿಲ್ಲ. ಏನಕ್ಕೆ ಅಂದ್ರೆ ಅದು ಇನ್ಸ್ಟೆಂಟ್ ಆಗಿ ನಿಮಗೆ ಈ ರೀಲ್ಸ್ ಗಳಲ್ಲಿ ಆ ಕ್ವಶನ್ ಬಂದ್ಬಿಟ್ಟಿರುತ್ತೆ. ನಾವು ಸ್ಟೇಜ್ ಇಂದ ಕೆಳಗೆ ಇಳಿಯೋ ಅಷ್ಟೊತ್ತಿಗೆ ಅದು ಪೋಸ್ಟ್ ಗಳು ಆಗ್ಬಿಟ್ಟಿರುತ್ತೆ.
ವೆರಿ ಟ್ರೂ, ವೆರಿ ಟ್ರೂ. ಸೊ ಅದು ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಕಂಟೆಂಟ್ಗಳು ರೀಚೇ ಆಗ್ತಿಲ್ಲ ಇವತ್ತು. ನಾವು ಕಂಟೆಂಟ್ ರೀಚ್ ಮಾಡೋದ್ರಲ್ಲಿ ತುಂಬಾ ಸೋಲ್ತಾ ಇದೀವಿ. ಸೊ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ತುಂಬಾ ಅಫೋರ್ಡ್ ಮಾಡಕ್ಕಾಗಲ್ಲ, ನಾವು ಇಂಥವ್ರಿಗೆ ಒಂದ್ ಸ್ವಲ್ಪ ದುಡ್ಡು ಕೊಡ್ತೀವಿ, ಅವ್ರು ಮಾಡ್ತಾರೆ ಅನ್ನೋ ರೀಸನ್ಗೋಸ್ಕರನೇ ಯಾರೋ ಪೆಟ್ರೋಲ್ ಕುಡಿದ್ರು, ಫಿನೈಲ್ ಕುಡಿದ್ರು, ಆ ತರ ಕಂಟೆಂಟ್ಗಳು ಬರುತ್ತೆ ಇವತ್ತು. ಸೊ ಒಂದ್ ಎಥಿಕ್ಸ್ ಇಲ್ಲ ಅಲ್ಲಿ. ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಹಾಕ್ಬಾರ್ದು ಅನ್ನೋದೊಂದು ಫಿಲ್ಟ್ರೇಷನ್ ಇಲ್ಲ ಅಲ್ಲಿ. ಯಾರ್ ಬೇಕಾದ್ರೂ ಹಾಕ್ಬೋದು, ಯಾರ್ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಎಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಇದು ಅವಾಯ್ಡ್ ಆಗ್ಬೇಕು. ಎನಿವೇ ಸರ್, ನೀವೆಲ್ಲ ಒಟ್ಟಾಗಿ ಧ್ವನಿ ಎತ್ತಿದ್ದೀರಿ, ಅಭಿಯಾನ ಮಾಡ್ತಿದ್ದೀರಿ. ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕ್ಲಿ ಅನ್ನೋದು, ಕಡಿವಾಣ ಬೀಳ್ಬೇಕು ಅನ್ನೋದು ನಮ್ಮ ಆಶಯ ಕೂಡ. ಎನಿವೇ ಥ್ಯಾಂಕ್ ಯು ಸೋ ಮಚ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.